ಮತ್ತೆ ಸ್ವಾಗತ. ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿಕೊಂಡು ಟ್ಯಾಕ್ಸ್ ಆಫೀಸರ್ಸ್ ನ ಸೋಗಿನಲ್ಲಿ ಬಂದು ದರೋಡೆ ಮಾಡಲಾಗಿದೆ. ನಾವು ಸೆಂಟ್ರಲ್ ಟ್ಯಾಕ್ಸ್ ನ ಆಫೀಸರ್ಸ್ ಅಂತ ಹೇಳಿ ನಕಲಿ ಅಧಿಕಾರಿಗಳು ಬಂದು ಬೆದರಿಕೆ ಹಾಕಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಅಡ್ಡಗಟ್ಟಿ ಈ ಕೃತ್ಯ ಎಸಗಿದ್ದಾರೆ. 7 ಕೋಟಿ 11 ಲಕ್ಷ ರಾಬರಿ ಮಾಡಿ ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಹಾಡ ಹಗಲೇ 7 ಕೋಟಿ ರೂಪಾಯಿ ದರೋಡೆ ಮಾಡಿದ್ದಾರೆ. ಅದು ಕೂಡ ನಾವು ಸೆಂಟ್ರಲ್ ಟ್ಯಾಕ್ಸ್ ನ ಆಫೀಸರ್ಸ್ ಅಂತ ಹೇಳಿಕೊಂಡು ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಎಲ್ಲಾ ರೀತಿ ತಯಾರಿ ಮಾಡಿಕೊಂಡು ಬಂದಿದ್ದಾರೆ. ಕೇವಲ ಏನೋ ಮಾತಿಗೆ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿಕೊಂಡು ಮಾತ್ರ ದರೋಡೆ ಮಾಡಿಲ್ಲ. ಜೊತೆಗೆ ಆ ವೆಹಿಕಲ್ ಏನಿತ್ತು, ಯಾವ ವೆಹಿಕಲ್ ಅನ್ನ ಅವರು ದರೋಡೆ ಮಾಡೋದಕ್ಕೆ ಅಂತ ಬಳಕೆ ಮಾಡಿದ್ದಾರೆ, ಅದರ ಹಿಂದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಕೂಡ ಅಂಟಿಸ್ಕೊಂಡಿದ್ದಾರೆ. ಅಂದ್ರೆ ನೋಡಿದ ಕೂಡಲೇ ಆ ವೆಹಿಕಲ್ ಅನ್ನ ನೋಡಿದ ಕೂಡಲೇ ನಿಜವಾಗ್ಲೂ ಇದು ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಆಗಿರಬಹುದು, ಇವರು ಕೇಂದ್ರದ ಅಧಿಕಾರಿಗಳೇ ಆಗಿರಬಹುದು ಅಂತ ಎಲ್ಲರೂ ಕೂಡ ಅಂದುಕೊಳ್ಬೇಕು. ಅದೇ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಬಂದು ದರೋಡೆ ಮಾಡಿದ್ದಾರೆ. ಬಂದವರೇ ನೇರ ಬಂದು ಆ ವೆಹಿಕಲ್ ಅಲ್ಲಿ ಯಾರಿದ್ರು, CMS ನ ಏನು ಇಲಾಖೆ ಒಂದು ವೆಹಿಕಲ್ ಏನಿತ್ತು ಆ ವೆಹಿಕಲ್ ನಲ್ಲಿ ಇದ್ದಂತಹ ಸಿಬ್ಬಂದಿಗಳನ್ನ ಏಕಾಏಕಿ ಬೆದರಿಸಿದ್ದಾರೆ. ನಾವು ಸೆಂಟ್ರಲ್ ಟ್ಯಾಕ್ಸ್ ನ ಅಧಿಕಾರಿಗಳಿದ್ದೀವಿ, ನಿಮ್ಮ ದಾಖಲೆಗಳನ್ನ